ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಂದು ಸ್ವಲ್ಪ ಹಳೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಮಗಳು ಫಾರ್ ದ ಫಸ್ಟ್ ಟೈಮ್ ಮೆಟ್ರೋ ಟ್ರೈನಲ್ಲಿ ಹೋಗಿದ್ದು. ಅವಳಿಗೆ ಅವಾಗ ಅರೌಂಡು 4-5 ಮಂತ್ಸ್ ಇರ್ಬೋದು, 4 to 5 ಮಂತ್ಸ್ ಆಗಿತ್ತು ಅಂತ ಅನ್ಕೋತೀನಿ. ನಾವು ಫಸ್ಟ್ ಟೈಮು ಚಿಕ್ಕಪೇಟೆಗೆ ಹೋಗ್ತಾಯಿದ್ದೀವಿ ಮೆಟ್ರೋ ಟ್ರೈನಲ್ಲಿ, ನಾನು, ನನ್ನ ಹಸ್ಬೆಂಡ್ ಹಾಗೆ ನಮ್ಮ ಪುಟ್ಟ ಕಂದ. ಯಾಕೆ ಅಂದರೆ ಅವಳು ನಾಮಕರಣಕ್ಕೆ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡೋಣ ಅಂತ. ಆನ್ಲೈನಲ್ಲೆಲ್ಲ ತುಂಬ ಹುಡುಕಿದೆ, ನಾನು ತೊಗೊಂಡಿರೋ ಸ್ಯಾರಿಗೆ ಅವಳದು ಔಟ್ಫಿಟ್ ಮ್ಯಾಚ್ ಮಾಡೋಣ ನಾಮಕರಣಕ್ಕೆ ಅಂತ. ಬಟ್ ಆನ್ಲೈನಲ್ಲಿ ನನಗೆ ಯಾವುದೂ ಅಷ್ಟು ಅಕ್ಯುರೇಟಾಗಿ ಸಿಗಲಿಲ್ಲ. ಹಾಗಾಗಿ ಚಿಕ್ಕಪೇಟೆಗೆ ಹೋಗಿ ಮೆಟೀರಿಯಲ್ ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡ್ಬೋದು, ನಾವು ಇವಾಗ ಮೆಟ್ರೋ ಟ್ರೈನಲ್ಲಿ ಕೂತಿದ್ದೀವಿ. ಅವಳು ಆ ಕಡೆ ಈ ಕಡೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾಳೆ, ಒಂದೇ ಕಡೆ ಇದ್ದಾಳೆ, ಕ್ಯೂಟಾಗಿ ಪಿಳಿ ಅಂತ ಕಣ್ಣು ಬಿಡ್ತಾ ಇದ್ದಾಳೆ, ನೋಡ್ತಾ ಇದ್ದಾಳೆ. ನಾವು ಅಲ್ಲಿ ಮೆಟೀರಿಯಲ್ಸ್ ತೊಗೊಂಡ್ವಿ, ಬಟ್ ಅದನ್ನು ಅನ್ಫಾರ್ಚುನೇಟ್ಲಿ ನನಗೆ ಶೂಟ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ತುಂಬ ಬಿಸಿಲು ಬೇರೆ ಇತ್ತು, ತುಂಬ ಜನ ಬೇರೆ ಇದ್ದರು. ಹಾಗಾಗಿ ನಾನು ಮೆಟೀರಿಯಲ್ ತೊಗೊಂಡ್ಮೇಲೆ ಅದಕ್ಕೆ ಬಾರ್ಡ್ರಿಗೆ ಮತ್ತು ಕುಚ್ಚೆಲ್ಲ ಹಾಕೋದಕ್ಕೆ ಅಂತ ಇಲ್ಲಿ ಮೆಟೀರಿಯಲ್ ಸೆಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಹಸ್ಬೆಂಡ್ ಈ ಥರ ಒಂದು ಚಿಕ್ಕದಾಗಿ ಕ್ಯಾಪ್ಚರ್ ಮಾಡಿರೋದನ್ನೇ ನಾನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು, ಔಟ್ಪುಟ್ ತುಂಬ ಚೆನ್ನಾಗಿ ಬಂದಿತ್ತು. ತುಂಬ ಜನ ನನ್ನ ಕೇಳ್ತಾಯಿದ್ರು, ಹೆಂಗೆ ತೊಗೊಂಡೆ, ಎಲ್ಲಿ ತೊಗೊಂಡೆ, ಹೆಂಗೆ ಹೊಲಿಸ್ದೆ, ಹೆಂಗೆ ಮ್ಯಾಚ್ ಮಾಡಿದೆ ನಿನ್ನ ಔಟ್ಫಿಟ್ಟು ಮತ್ತು ಮಗಳ ಔಟ್ಫಿಟ್ ಅಂತೆಲ್ಲ. ನಾನು ಚಿಕ್ಕಪೇಟೆಗೆ ಹೋಗಿ ಬನಾರಸ್ ಮೆಟೀರಿಯಲಲ್ಲಿ 1 ಮೀಟ್ರ್ ಬಟ್ಟೆ ತೊಗೊಂಡು ಬಂದೆ. ಇದು ಅವಳದು ಫೈನಲ್ ಔಟ್ಫಿಟ್ಟು ನೀವು ನೋಡ್ಬೋದು. ಇಲ್ಲಿ ನಾಮಕರಣದಲ್ಲಿ ಈ ಥರ ಹಾಕಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿತ್ತು. ನಾವು 3 ಜನನೂ ಕಲರ್ ಕೋಆರ್ಡಿನೇಟಾಗಿ ಇದ್ವಿ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯೆನ್ಸ್. ಇದ್ರ ಜೊತೆ ನಾನು ಹಾಗೆ ಇವಾಗ್ಲೂ ಅವಳಿಗೆ ನಾನೇ ಬ್ಲೌಸ್ ಪೀಸಲ್ಲಿ ಮತ್ತು ಒಂದು ಡ್ರೆಸ್ ಮೆಟೀರಿಯಲ್ ಎಲ್ಲ ಸಿಕ್ಕಿದ್ರೆ ಅದರೊಳಗೆ ನಾನು ಸ್ಕರ್ಟ್ಗಳನ್ನೆಲ್ಲ ಹೊಲಿಸ್ತಾ ಇದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೋತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ತುಂಬ ಪುಟ್ಟದಾಗಿತ್ತು, ತುಂಬ ಸ್ವೀಟಾಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. I love you all. Please do support by sharing this video, liking video and by subscribing to my channel. Thank you for watching.